ಕಲಬುರಗಿ ಜಿಲ್ಲಾ ಮುನ್ನೂರು ರೆಡ್ಡಿ ಸಮಾಜ ಸಂಘ ಆಯೋಜಿಸಿದ್ದ ಕಲಬುರಗಿ ವಿಭಾಗದ ಪ್ರಥಮ ವಧುವರರ ಸಮಾವೇಶ ಜರುಗಿತು. ಕಲಬುರಗಿ ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸಭಾಭವನದಲ್ಲಿ ಕಲಬುರಗಿ ಜಿಲ್ಲಾ ಮುನ್ನೂರು ರೆಡ್ಡಿ ಸಮಾಜ ಸಂಘ ಆಯೋಜಿಸಿದ ಕಲಬುರಗಿ ವಿಭಾಗದ ಪ್ರಥಮ ವಧುವರರ ಸಮಾವೇಶವನ್ನು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಮುನ್ನೂರು ರೆಡ್ಡಿ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಸೀತಾರಾಮ್ ಮುನ್ನೂರು ಮಾತನಾಡಿದರು. ಇವತ್ತಿನ ದಿನ ನಮ್ಮ ಮುನ್ನೂರು ರೆಡ್ಡಿ ಸಮಾಜದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿರ್ತಕ್ಕಂಥ ದಿನ. ಯಾಕಂದರೆ 1977ರಲ್ಲಿ ಶುರುವಾದಂಥ ಈ ಸಮಾಜ ಹಾಗೆ ನಡ್ಕೊಂಡು ಬಂದಿತ್ತು. ಆದರೆ ಈ ನಿಟ್ಟಿನಲ್ಲಿ ಎಂದೂ ಅವರು ವಿಚಾರ ಮಾಡಿರಲಿಲ್ಲ. ಇವತ್ತಿನ ದಿನದ ಭಾಳ ಅವಶ್ಯಕತೆ ಇದ್ದಿದ್ದು ವಧುವರರ ಸಮಾವೇಶ. ಯಾಕಂದರೆ ವಧುವಿಗೆ ವರ ಹುಡುಕೋದು, ಹೊರಗೆ ವಧು ಹುಡುಕೋದು ಭಾಳ ಸಮಸ್ಯೆ ಆಗಿದೆ. ಹಾಗಾಗಿ ಏನಪ್ಪ ಅಂದರೆ ನಾವು ಇಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಇರ್ತಕ್ಕಂಥ ಮುನ್ನೂರು ರೆಡ್ಡಿ ಕುಲ ಬಾಂಧವರು, ಅಂದರೆ ಇಲ್ಲಿ ರಾಯಚೂರಿನಲ್ಲಿ ಕರಿತಕ್ಕಂಥ ಮುನ್ನೂರು ಕಾಪು ಅಂತಾರೆ, ಯಾದಗಿರಿಯಲ್ಲಿ ಸುರ್ಪುರ್ನಲ್ಲಿ ಶಾಪುರದಲ್ಲಿ ಏನಪ್ಪ ಅಂದರೆ ತುಳೇರು ಅಂತ ಕರೀತಾರೆ, ಬೀದರ್ನಲ್ಲಿ ಉಪ್ಪಾರ ಅಂತ ಕರೀತಾರೆ, ಉಪ್ಪಾರ ರೆಡ್ಡಿ ಅಂತ. ಹೀಗಾಗಿ ನಾವು ಬೇರೆ ಬೇರೆ ಹೆಸರಿನಲ್ಲಿ ಕರ್ಕೊಂಡರು ಹೆಣ್ಣು ಗಂಡು ಕೊಡು ತಗೊಳ್ಳೋದರಲ್ಲಿ ಒಂದು. ಹಾಗಾಗಿ ಎಲ್ಲ ಸಮಾಜದವರಿಗೆ ಪರಿಚಯ ಆಗಲಿ, ನಾವು ಒಂದೇ ಅನ್ನೋ ಲೆಕ್ಕದಲ್ಲಿ ಒಂದು ವೇದಿಕೆಯನ್ನು ಒಂದೇ ವೇದಿಕೆಗೆ ಎಲ್ಲ ವಧುವರರನ್ನು ಕರೆಸಿದ್ದೀವಿ. ಇದು ಫಸ್ಟ್ ಟೈಮು. ಭಾಳ ನಮಗೆ ಹೆಮ್ಮೆ ತಂದು ಕೊಟ್ಟಿದೆ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಿನ ವಧುವರಗಳ ಇದು ಬಂದಿದ್ದಾರೆ. ಆದರೂ ಅವರ ಆಕಾಂಕ್ಷೆ ಏನಿದೆ ಈ ಸಂದರ್ಭದಲ್ಲಿ ಅವ್ರದ್ದು ಅಂದ್ಕೊಂಡಿದ್ದು ತೀರ್ಕೊಳ್ಳಿ, ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀನಿ. ನಂತರ ಜಿಲ್ಲಾ ಮುನ್ನೂರು ರೆಡ್ಡಿ ಸಮಾಜ ಸಂಘದ ಸರ್ವಾಧಿಕಾರಿ ಹಾಗೂ ಸಮ್ಮೇಳನದ ಉಸ್ತುವಾರಿ ಶಂಕರರಾವ್ ರೆಡ್ಡಿ ಗ್ವಾನ್ ಮಾತನಾಡಿದರು. ಈಗ ತಾನೇ ತಾವೆಲ್ಲ ನೋಡಿದ ಹಾಗೆ ಇಲ್ಲಿ ಸುಮಾರು 140ಕ್ಕಿಂತಲೂ ಹೆಚ್ಚಿನ ವಧುವರ ಒಂದು ಗುಂಪುಗಳಾಗಿ ವಧುವರ ಬಂದಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿದ್ರೂ ಕೂಡ ಮುಂದೆ ಇದು ಏನಪ್ಪ ನಾವು ಕಂಟಿನ್ಯೂಷನ್ ನಡೆಯುವಂಥ ಒಂದು ಪ್ರಕ್ರಿಯೆ. ಯಾಕಂದರೆ ಇದನ್ನು ನಾವು ಅದೇ ರೀತಿಯಾಗಿ ಇಟ್ಟುಕೊಂಡು ಬರುವ ದಿನಗಳಲ್ಲಿ, ಯಾಕಂದ್ರೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ವಿವಿಧ ನಮ್ಮ ಕೇವಲ ಕರ್ನಾಟಕ ಬಿಟ್ಟು ಆಂಧ್ರ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಿಂದ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ನಾವು ಮತ್ತೆ ಒಂದುಗೂಡಿಸಿ ಅವರಿಗೆ ಯಾವ ರೀತಿ ಹುಡುಗ ಬೇಕು, ಯಾವ ರೀತಿ ಹುಡುಗಿ ಬೇಕು, ವಧು ಮತ್ತು ವರ ಬೇಕು ಅಂಬುದು ಅದನ್ನು ಕಾಂಟ್ಯಾಕ್ಟ್ ನಾವು ಸದಾ ಏನಪ್ಪ ಅಂದಿದ್ದು ಚಾಲನೆಯಲ್ಲೇ ಏನಪ್ಪ ಅಂದ್ರೆ ಇಡ್ಲಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಇದು ಪೂರಾ ನಮ್ಮ ಕರ್ನಾಟಕ ತುಂಬ ಏನಪ್ಪ ಅಂದ್ರೆ ಹರಡಲಿಕ್ಕೆ ಏನಪ್ಪ ಅಂದ್ರೆ ನಾವು ಬಯಸ್ತೇವೆ ರೀ. ನನ್ನ ಹೆಸರು ಶಂಕರ್ ರೆಡ್ಡಿ ಗ್ವಾನ್ ಅಂತ, ನಾನು ಸಮಾಜ ಸಂಪರ್ಕ ಅಧಿಕಾರಿ ಮತ್ತು ಈ ಒಂದು ಉಸ್ತುವಾರಿ ಏನಪ್ಪ ನಮ್ಗೆ ವಹಿಸ್ಯಾರ. ನಾವೆಲ್ಲ ನಿವೃತ್ತಿ ಅಧಿಕಾರಿಗಳು. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೀನಿ. ಇದೊಂದು ಸಮಾಜಕ್ಕೆ ಏನಪ್ಪ ಅಂತಂದ್ರೆ ನಾನು ಸ್ವತಃ ಏನಪ್ಪ ಅಂದ್ರೆ ಮನಸ್ಸಿನ ಮೇಲೆ ತೊಗೊಂಡು ನಾನು ಕಾರ್ಯಕ್ರಮ ಮಾಡೀನಿ. ಯಾಕಂದರೆ ಇದು ಎಲ್ಲಿ ಇದಕ್ಕೆ ಯಾರೂ ಒಂದು ನಯ್ಯ ಪೈಸನೂ ನಾವು ಸಮಾಜದಲ್ಲಿ ಏನಪ್ಪ ಅಂದ್ರೆ ಖರ್ಚು ಹಾಕಿಲ್ಲ. ಸ್ವ ಇಚ್ಛೆಯಿಂದ ಎಲ್ಲರೂ ಏನಪ್ಪ ಅಂದ್ರೆ ಇದಕ್ಕೆ ಖರ್ಚು ದುಡ್ಡು ಹಾಕ್ಯಾರ. ಸಮಾಜದಾಗ ನಾವು ಯಾರೂ ಒಂದು ದುಡ್ಡು ಹಾಕಿಲ್ಲ, ಯಾರ ಮೇಲೆ ದೇಣಿಗೆ ಇಸ್ಕೊಂಡಿಲ್ಲ, ಏನಿಲ್ಲ. ಮತ್ತು ವೇದಿಕೆಯ ಮೇಲೆ ಬರುವಂಥ ವಧು ಮತ್ತು ವರಗೂ ಕೂಡ ಫೀಸ್ ಇಟ್ಟಿಲ್ಲ, ಯಾವುದೇ ಥರದ ಏನೂ ಇಟ್ಟಿಲ್ಲ. ಅವರು ಉಚಿತವಾಗಿ ಏನಪ್ಪ ಅಂದ್ರೆ ಅವರಿಗೆ ನಾವೇನಪ್ಪ ಅಂದ್ರೆ ಈ ವೇದಿಕೆ ಮೇಲೆ ನಮ್ದು ಆಹ್ವಾನಿಸಿದ್ದೆವು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಪರಿಮಳಾ ಅಂಬೇಕರ್, ಬೆಲ್ಲಂ ನರ್ಸರೆಡ್ಡಿ, ಲಕ್ಷ್ಮಣರಾವ್ ಗಾದೆ, ಶಿವರಾವ್ ಮಕಾಶಿ, ಮುರುಗೇಂದ್ರ ರೆಡ್ಡಿ, ಈಶ್ವರ್ ಔರಾದ್ಕರ್, ಡಾಕ್ಟರ್ ನಾಗನಾಥ್ ಗಚ್ಚಿನ್ಮನಿ ಸೇರಿದಂತೆ ಸಮಾಜದ ಬಾಂಧವರು ಇದ್ದರು. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.